ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಓಂ ಶಾಂತಿ. 9ನೇ ಅಧ್ಯಾಯ. ಇದರಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತೇಳಿ ಕರೀಲಾಗ್ತದೆ. ಬಹುಶಃ ನಾವು ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಹಾಗೆಯೇ ವೇದಾಂತ, ಉಪನಿಷತ್ತು ಮತ್ತು ಮಹಾಕಾವ್ಯಗಳು ಅಂತೇಳಿ ಕರೀಲಾಗ್ತದೆ. ಇದು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ಅನೇಕ ಆಧ್ಯಾತ್ಮಿಕ ಜ್ಞಾನವನ್ನು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಗ್ರಂಥಗಳು. ನಾವು ವೇದಗಳನ್ನು ನೋಡಿದಾಗ ಅದರಲ್ಲಿ ವಿಶೇಷವಾಗಿ ದೇವತೆಗಳ ಪೂಜೆಯನ್ನು ಮತ್ತು ಭೂತ ಪೂಜೆಯನ್ನು ಹೆಚ್ಚು ವಿವರಿಸ್ತಾರೆ. ಅಂದರೆ ಪಂಚತತ್ವಗಳ ಪೂಜೆಯನ್ನು ಕಾಣ್ತೀವಿ ನಾವು. ಅಲ್ಲಿ ಇಂದ್ರಾದಿ ದೇವತೆಗಳ ಅಂದರೆ 33 ಕೋಟಿ ದೇವತೆಗಳ ಬೇರೆ ಬೇರೆ ರೂಪದಲ್ಲಿ ಪೂಜೆಯನ್ನು ನಾವು ಕಾಣ್ತೀವಿ. ಇದರ ಜೊತೆಯಲ್ಲಿ ನಾವು ಇನ್ನು ಪುರಾಣಗಳಿಗೆ ಬಂದರೆ, ಪುರಾಣಗಳಲ್ಲಿ ಅನೇಕ ಕಥೆಗಳಿದೆ. ಅದು ಯಾವುದೇ ಇರ್ಬೋದು. ಆ ಪುರಾಣಗಳಲ್ಲಿ ನಾವು ವಿಶೇಷವಾಗಿ ಅಲ್ಲಿ ವಿಷ್ಣುವನ್ನು, ಕೃಷ್ಣನನ್ನು ಅಥವಾ ಅನೇಕ ದೇವತೆಗಳನ್ನು ಅಲ್ಲಿ ವಿಶದವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅವರನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತೀವಿ. ಅಲ್ಲಿ ಜ್ಞಾನ ಇಲ್ಲ. ಅದೇ ಇನ್ನು ವೇದ, ವೇದಾಂತ, ಉಪನಿಷತ್ತು ಈ ಗ್ರಂಥಗಳು ಈ ವೇದಗಳ ಆಧಾರದ ಮೇಲೆ ಚಿಂತನ, ಮಂಥನ ಮತ್ತು ಭಾಷ್ಯಗಳ ರೂಪದಲ್ಲಿ ಅಂದರೆ ವಿಮರ್ಶೆಗಳ ರೂಪದಲ್ಲಿ ಬಂದಂಥವುಗಳಾಗಿವೆ. ಅಂದರೆ ಇಲ್ಲಿ ಆತ್ಮನು, ಪರಮಾತ್ಮನು, ಅದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ ಕರಿತೀವಿ. ಹಾಗೆಯೇ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಗ್ರಂಥಗಳನ್ನು ನಾವು ಕಾಣ್ತೀವಿ. ಅವುಗಳಲ್ಲಿ ವಿಶೇಷವಾಗಿ ಬ್ರಹ್ಮಸೂತ್ರಗಳಂಥೇಳಿ ನಾವು ಕರೆಯಲಾಗ್ತದೆ. ಅದರ ನಂತರ ನಾವು ಬೇರೆ ಬೇರೆ ಉಪನಿಷತ್ತುಗಳು, ಒಂದೇ ಉಪನಿಷತ್ತೆಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಉಪನಿಷತ್ತುಗಳನ್ನು ನಾವು ಕಾಣ್ತೀವಿ. ಇವೆಲ್ಲವುಗಳನ್ನು ಮಹಾಕಾವ್ಯಗಳಲ್ಲಿ ಕೇವಲ ರಾಮ ಮತ್ತು ಪಾಂಡವರು, ಕೌರವರ ಬಗ್ಗೆ ವಿವರಣೆಯನ್ನು ಮಹಾಕಾವ್ಯಗಳಲ್ಲಿ ನಾವು ಕಾಣ್ತೀವಿ. ರಾಮಾಯಣ, ಮಹಾಭಾರತ. ಇಲ್ಲಿ ಆಧ್ಯಾತ್ಮಿಕತೆಯನ್ನು ವಿವರಿಸಬೇಕಾದ್ರೆ ನಾನು ನಿನಗೆ ರಾಜವಿದ್ಯಾ ಮತ್ತು ರಾಜಗುಹ್ಯ ಯೋಗ ಅಂತೇಳಿ, ಅಂದರೆ ಭಗವಂತ ನನ್ನ ರಾಜಗುರು ಅಂತೇಳಿ ನಾವು ಕರಿತೀವಿ. ರಾಜಗುರುವಾಗಿರ್ತಕ್ಕಂತಹ ಭಗವಂತ ರಾಜವಿದ್ಯೆಯನ್ನು ಕಲಿಸ್ಕೊಡ್ತಾನೆ ಅಂತ ಹೇಳಿದರೆ, ಈ ವಿದ್ಯೆಯನ್ನು ಕಲಿಯೋದ್ರಿಂದ ಸಾಮಾನ್ಯ ಮಾನವ ದೇವಮಾನವನಾಗ್ತಾನೆ. ಹಾಗೆಯೇ ಸಾಮಾನ್ಯ ಮಾನವ, ಮಹಾಮಾನವ ಮತ್ತು ದೇವಮಾನವನಾಗ್ತಕ್ಕಂಥ ಒಂದು ಶಿಕ್ಷಣ ಏನಿದೆ ಮತ್ತು ರಾಜ ಮಹಾರಾಜರು ಚಕ್ರವರ್ತಿಗಳಾಗ್ತಕ್ಕಂಥ ವಿದ್ಯೆ ಏನಿದೆ, ಅಂದರೆ ಅವರು ಸಾಧನೆ ಮಾಡಿದರೆ ಮುಂದಿನ ಜನ್ಮಗಳಲ್ಲಿ, ಅದು ಸತ್ಯ ಮತ್ತು ತ್ರೇತಾಯುಗದಲ್ಲಿ ರಾಜ ಮತ್ತು ಮಹಾರಾಜ, ಮಹಾರಾಣಿ ಆಗ್ತಕ್ಕಂಥ ಒಂದು ಪದವಿಯನ್ನು ಪಡೀಲಿಕ್ಕೆ ಯೋಗ್ಯತೆಯನ್ನು ಪಡಿತಕ್ಕಂಥ ಒಂದು ವಿದ್ಯೆ. ಅದಕ್ಕೋಸ್ಕರವಾಗಿ ಈ ರಹಸ್ಯವನ್ನು ನಮೇ ವಿದುಹ ಸುರಗಣ ಪ್ರಭವಂ ನ ಮಹರ್ಷಿಯ ಅಹಮಾದರ್ಹಿ ದೇವಾನಾಂ ಮಹರ್ಷಿಣಾಂಚ ಸರ್ವಶಃ. ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಏನಿದೆ, ನಾನು ನಮೇ ವಿದುಹ ಸುರಗಣ, ನಾನು ಯಾರು ದೇವತೆಗಳಿಗೂ ಸಹಿತ ಈ ಜ್ಞಾನವನ್ನು ಹೇಳಿಲ್ಲ. ಮಹರ್ಷಿಗಳಿಗೂ ನಮೇ ವಿದುಹ ಸುರಗಣ, ಈ ಯಾರಿಗೂ ಹೇಳದೇ ಇರತಕ್ಕಂತಹ ಒಂದು ಜ್ಞಾನವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಡ್ತೇನೆ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ, ಈ 4 ಯುಗಗಳಲ್ಲಿ ಭಗವಂತ ಈ ಸೃಷ್ಟಿಗೆ ಬರೋದಿಲ್ಲ. ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿ, ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರ್ತೀನಿ. ಅವಜಾನಂತಿಮ ಮೂಢ ಮನುಷ್ಯತನುವಾಶ್ರಿತಂ ಪರಂಭಾವಂ ಅಜಾನಂತೋ ಮಮಂ ಭೂತ ಮಹೇಶ್ವರಂ ಅಂತ ಹೇಳ್ತೀನಿ. ಅಂದರೆ ನಾನೊಬ್ಬ ವೃದ್ಧ ಮಾನವನ ಶರೀರದಲ್ಲಿ ಬರ್ತೀನಿ. ಆದರೆ ವೃದ್ಧ ಮಾನವನ ಶರೀರದಲ್ಲಿ ಬಂದಾಗ ಮೂಢಮತಿ ಮಾನವರು ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಯಾತಕ್ಕೋಸ್ಕರ ಬರ್ತೀನಿ ಅಂದರೆ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ತಿಳಿಸ್ಕೊಡ್ಲಿಕ್ಕಾಗಿ. ಅಂದರೆ ಆತ್ಮನ ಅಸ್ತಿತ್ವವನ್ನು, ಪರಮಾತ್ಮನ ಅಸ್ತಿತ್ವವನ್ನು, ಪ್ರಕೃತಿ, ಜೀವ, ಜಗತ್ತು, ಈ ಸೃಷ್ಟಿಚಕ್ರ, ಈ ಎಲ್ಲದರ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಈ ಸೃಷ್ಟಿಗೆ ಬರ್ತೀನಿ. ಹಾಗಾಗಿ ಈ ಸೃಷ್ಟಿಗೆ ನಾನು ಬಂದಾಗ ನಾನು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಅದು ಯಾರೂ ಇದುವರೆಗೂ ತಿಳಿಸ್ಕೊಟ್ಟಿಲ್ಲ. ಯಾರು ಮಹಾತ್ಮರಾಗಲಿ, ಪುಣ್ಯಾತ್ಮರಾಗಲಿ, ದೇವಾತ್ಮರಾಗಲಿ ಅಥವಾ ಧರ್ಮಪಿತರಾಗಲಿ ಅಥವಾ ಇನ್ಯಾರದೇ ರೀತಿಯಾಗಿರ್ತಕ್ಕಂಥ ಸಾಧಕರಾಗಲಿ ಈ ಜ್ಞಾನವನ್ನು ಋಷಿ ಮುನಿಗಳಿಗೂ ಸಹಿತವಾಗಿ ಗೊತ್ತಿಲ್ಲ. ಅಂತಹ ಜ್ಞಾನವನ್ನು ನಾನು ನೀನು ತಿಳಿಸ್ಕೊಡ್ತೀನಿ. ಈ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ ನೀನೇನಾಗ್ತೀಯ, ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥವನ್ನ. ನಾವು ವೈದ್ಯಕೀಯ ಶಿಕ್ಷಣ ಕೊಟ್ಟು ನಾವು ವೈದ್ಯರನ್ನಾಗಿ ಮಾಡ್ತೀವಿ, ವಕೀಲಿ ಶಿಕ್ಷಣ ಕೊಟ್ಟು ವೈದ್ಯರನ್ನಾಗಿ ಮಾಡ್ತೀವಿ,
ಅವನಿಗೆ ವೈಜ್ಞಾನಿಕ ಚಿಂತನೆಗಳನ್ನು ಕೊಟ್ಟು ವಿಜ್ಞಾನಿಯನ್ನಾಗಿ ಮಾಡ್ತೀವಿ, ಅಥವಾ ರಾಜಕಾರಣವನ್ನು ಕಲಿಸಿ ಅವನು ಹೀಗೆ ಶಿಕ್ಷಣವನ್ನು ಕಲಿಸೋದ್ರಿಂದ ಒಬ್ಬ ಸಾಮಾನ್ಯ ಮಾನವ ರಾಜಕಾರಣಿ ಆಗ್ತಾನೆ, ವಿಜ್ಞಾನಿ ಆಗ್ತಾನೆ, ವೈದ್ಯನಾಗ್ತಾನೆ ಅಥವಾ ಇಂಜಿನಿಯರ್ ಆಗ್ತಾನೆ. ಯಾಕೆ? ಜ್ಞಾನದ ಆಧಾರದಿಂದ. ಹಾಗೆಯೇ ನಾನು ಈ ಜಗತ್ತಿಗೆ ಒಂದು ಶಿಕ್ಷಣವನ್ನು ಕೊಡ್ತೀನಿ. ಆ ಶಿಕ್ಷಣ ಹೇಗಿರ್ತದೆ ಅಂತ ಹೇಳಿದ್ರೆ, ಆ ಶಿಕ್ಷಣದಿಂದ ಒಬ್ಬ ಮಾನವನ ಎಲ್ಲ ಸಂಕಲ್ಪ ವಿಕಲ್ಪಗಳು ಪರಿವರ್ತನೆಯಾಗಿ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ಪಡೀತದೆ. ಅಂದರೆ ಡಿವೈನೈಸೇಷನ್ ಅಂತೇಳಿ ಕರಿತೀವಿ. ದೈವಿ ಶಕ್ತಿಯನ್ನು ಆ ವ್ಯಕ್ತಿ ಪಡ್ಕೊಳ್ತಾನೆ. ನಂತರ ಅವನು ಈ ಕಲಿಯುಗದಿಂದ ಅವನು ನೇರವಾಗಿ ಅವನು ಪರಮಧಾಮದಿಂದ ಸತ್ಯಯುಗಕ್ಕೆ ಹೋಗ್ತಾನೆ. ಹಾಗಾಗಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ. ಆ ರಾಜರಾಗ್ತಕ್ಕಂಥ ವಿದ್ಯೆಯನ್ನು ನಾನು ರಾಜಗುರು ನಿನಗೆ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಭಗವದ್ಗೀತೆಯಲ್ಲಿಯೂ ಸಹಿತ ಅದನ್ನೇ ಹೇಳ್ತದೆ, ರಾಜವಿದ್ಯೆ ಮತ್ತು ರಾಜಗುಹ್ಯ ಯೋಗ ಅಂತೇಳಿ. ಅಲ್ಲಿ ತನ್ನ ಪರಿಚಯವನ್ನು ಭಗವಂತ ಕೊಡ್ತಾನೆ. ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮು ಯಜುರೇವಚ ಅಂತೇಳಿ ಕರಿತಾನೆ. ಹಾಗಾಗಿ ಇಲ್ಲಿ ತನ್ನ ಪರಿಚಯವನ್ನು ವಿಶ್ಲೇಷಣಾತ್ಮಕವಾಗಿ ವಿವರವಾಗಿ ಈ ಶ್ಲೋಕದಲ್ಲಿ ವಿವರಿಸಲಾಗ್ತದೆ. ಏನಂತೇಳಿ, ಪಿತಾಹಮಸ್ಯ ಜಗತೋ ಮಾತಾ, ಜಗತ್ತಿಗೆ ನಾನು ಏನಾಗಿದ್ದೀನಿ? ತಂದೆ ತಾಯಿಯಾಗಿದ್ದೀನಿ. ಅಂದರೆ ಈ ಜಗತ್ತಿಗೆ ಬೇರೆ ಯಾರೂ, ಎಲ್ಲರೂ ಶರೀರ ತಂದೆ ತಾಯಿಗಳಿರ್ಬೋದು, ಆದರೆ ಆತ್ಮನ ಪ್ರಜಾಪಿತ ಬ್ರಹ್ಮ, ಅಂದರೆ ಪ್ರಜಾಪಿತ ಅಂದರೆ ಇಡೀ ಜಗತ್ತಿಗೆ ನಾನು ತಂದೆ ತಾಯಿಯಾಗಿದ್ದೀನಿ. ಯಾವುದು? ಸಕಲ ಜೀವಾತ್ಮರಿಗೂ ಲೇಸನು ಬಯಸ್ತಕ್ಕಂಥ ಒಂದು ಶಕ್ತಿ ನನಗೆ ಮಾತ್ರ ಇದೆ ಅಂತ ಭಗವಂತ ಹೇಳ್ತಾನೆ. ಹಾಗೇನೆ ಪಿತಾಹಮಸ್ಯ ಜಗತೋ ಮಾತಾ ಅಂದರೆ ಪಿತಾಹಮಸ್ಯ ಜಗತೋ ಮಾತಾ, ಇಲ್ಲಿ ರುಕ್ಸಾಮ ಯಜುರೇವಚ ಅಂತ ಹೇಳ್ತಾನೆ. ಅಂದರೆ ರುಕ್ಸಾಮ ಯಜುರೇವಚ ಅಂದರೆ ಈ ಎಲ್ಲ ಜ್ಞಾನವೂ ನನ್ನಲ್ಲಿ ಅಡಗಿದೆ, ನಾನು ಸರ್ವಜ್ಞ ಮತ್ತು ಜ್ಞಾನ ಸಾಗರ ಅಂತ ಹೇಳ್ತೀನಿ. ಅಂದರೆ ನಾನು ಹೇಗೆ ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹನಾಗಿದ್ದೀನಿ, ಅಂದರೆ ಅವನು ಪಿತಾಮಹ ಅಂತೇಳಿ ಈ ಶಬ್ದವನ್ನು ಬಳಸ್ತಾನೆ. ಇಲ್ಲಿ ಪಿತಾಮಹ ಅಂತೇಳಿ ಯಾಕೋಸ್ಕರ ಬಳಸ್ತಾನೆ? ಹಿಂದೆಯೂ ಇದ್ದೆ, ಈಗೂ ಇರ್ತೀನಿ, ಮುಂದೆಯೂ ಇರ್ತೀನಿ. ಅಂದರೆ ಈ ಮೂರೂ ಕಾಲಗಳಲ್ಲಿ, ತ್ರಿಕಾಲದಲ್ಲಿಯೂ ನಾನು ಅಸ್ತಿತ್ವವನ್ನು ಪಡೆದಿರ್ತೀನಿ. ಆದರೆ ಅಸ್ತಿತ್ವವನ್ನು ಪಡೆದಿದ್ದರೂ ನಾನು ಸ್ವತಂತ್ರನಾಗಿರ್ತೀನಿ. ಯಾವುದೇ ರೀತಿಯಾಗಿರ್ತಕ್ಕಂತಹ ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ನಾನು ಅತೀತನಾಗಿರ್ತೀನಿ ಮತ್ತು ಸ್ವತಂತ್ರನಾಗಿರ್ತೀನಿ ಎನ್ನುವ ಮಾತನ್ನು ಇಲ್ಲಿ ಹೇಳ್ತೇನೆ. ಪಿತಾಮಹ ಅಂದರೆ ಪಿತಾಮಹನಾಗಿರ್ತೀನಿ. ಅಂದರೆ ನೀವೆಲ್ಲರೂ ಜನನ ಮರಣ ಚಕ್ರದಲ್ಲಿ ಬರೋದ್ರಿಂದ ನೀವು ಕೇವಲ ಸಾಮಾನ್ಯ ಆತ್ಮಗಳಾಗಿದ್ದೀರಿ. ನಾನು ಯಾತಕ್ಕೋಸ್ಕರ ಪರಮಾತ್ಮ ಅಂದರೆ, ನಾನು ಪಿತಾಮಹನಾಗಿರೋದ್ರಿಂದ ನಾನು ತ್ವಮೇವ ಮಾತಾಶ್ಚ ಪಿತ ತ್ವಮೇವ ಬಂಧುಶ್ಚ ತ್ವಮೇವ ವಿದ್ಯಾ ದ್ರಾವಿಣಂ ಅಂತ. ಅಂದರೆ ಇಡೀ ಜಗತ್ತಿಗೆ ನಾನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆಗಿದ್ದೀನಿ. ಹಾಗೆಯೇ ನಾನು ಸ್ವತಂತ್ರನಾಗಿದ್ದೀನಿ ಮತ್ತು ಪರಮಧಾಮದ ನಿವಾಸಿಯಾಗಿದ್ದೀನಿ ಅಂತ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮಯಜರೇತ. ವೇದ್ಯಂ ಪವಿತ್ರಂ ಓಂಕಾರ. ನಾನು ವೇದ್ಯಂ ಅಂದರೆ ತಿಳ್ಕೊಳ್ತಕ್ಕಂಥದ್ದು, ಎಲ್ಲರೂ ತಿಳ್ಕೊಬೋದು. ತಿಳಿಲಿಕ್ಕೆ ಯೋಗ್ಯನೇ, ನಾನು ತಿಳಿಲಿಕ್ಕೆ ಯೋಗ್ಯನಲ್ಲ ಅಂತೇಳಿ ಅಲ್ಲ. ನಾನು ಎಲ್ಲರೂ ತಿಳ್ಕೊಳ್ಬೋದು, ನನ್ನನ್ನು ನೆನಪು ಮಾಡ್ಬೋದು, ನನ್ನ ಜೊತೆಯಲ್ಲಿ ಅನುಭವ ಮಾಡ್ಬೋದು, ಎಲ್ಲವನ್ನೂ ಮಾಡು. ವೇದ್ಯಂ ಪವಿತ್ರಂ, ನಾನು ಇಡೀ ಜಗತ್ತಿಗೆ ಪವಿತ್ರವಾಗಿರ್ತಕ್ಕಂಥ, ನಾನು ಅಪವಿತ್ರ ಪವಿತ್ರ ಆಗೋದಿಲ್ಲ. ನಾನು ಪೂಜಾರಿ ಪೂಜ್ಯನಾಗೋದಿಲ್ಲ, ಪತಿತ ಪಾವನನಾಗೋದಿಲ್ಲ. ನಾನು ಸದಾ ಕಾಲಕ್ಕೆ ಪವಿತ್ರನಾಗಿರ್ತೀನಿ. ಅಂದರೆ ಪವಿತ್ರತೆಯ ಸಾಗರನಾಗಿರ್ತೀನಿ. ನಾನು ಪವಿತ್ರತೆ ಅಂತ ಹೇಳಿದರೆ ನಾನು ಪತಿತನಾಗೋದಿಲ್ಲ, ನಾನು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ, ಅಥವಾ ನಾನು ಪಂಚೇಂದ್ರಿಯಗಳ ವಶನಾಗೋದಿಲ್ಲ, ಅಥವಾ ನಾನು ಯಾವುದೇ ಪಾಪ ಅಥವಾ ಪುಣ್ಯಕರ್ಮಗಳ ವಶನಾಗೋದಿಲ್ಲ. ನಾನು ಅತೀತನಾಗಿರ್ತಕ್ಕಂಥವನು ಮತ್ತು ಪವಿತ್ರನಾಗಿರ್ತಕ್ಕಂಥವನು ಅಂತೇಳಿ ಕರೆಯಲಾಗ್ತದೆ. ಹಾಗೆಯೇ ರುಕ್ಸಾಮು ಯಜುರೇವಚ ಅಂದರೆ ಈ ವೇದಶಾಸ್ತ್ರಗಳನ್ನು ಅಲ್ಲಿ ಯಾತಕ್ಕೋಸ್ಕರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರೆ, ನನಗೆ ಇಡೀ ಸೃಷ್ಟಿಯ ಜ್ಞಾನ ಇರ್ತದೆ ಅಂತ. ಇಡೀ ಸೃಷ್ಟಿ ಅಂತ ನಾನು ಇಲ್ಲಿ ಬರ್ತೀನಿ, ಯೂನಿವರ್ಸ್ ಅಂತ. ಕೇವಲ ನಾವು ಸೋಲಾರ್ ಸಿಸ್ಟಮು ಅಥವಾ ಈ ಜಗತ್ತು ಪ್ರಪಂಚ ಅಲ್ಲ. ಈ ಪ್ರಪಂಚಕ್ಕಿಂತ ಅತೀತವಾಗಿರ್ತಕ್ಕಂಥದ್ದು ಇನ್ಫಿನಿಟಿ, ಅನಂತವಾಗಿರ್ತಕ್ಕಂಥ ಈ ಜಗತ್ತಿನ ಎಲ್ಲವೂ ನನಗೆ ಗೊತ್ತಿರ್ತದೆ. ಹಾಗಾಗಿ ನಾನು ಸರ್ವಜ್ಞ ಮತ್ತು ಸರ್ವಶಕ್ತಿವಂತನಾಗಿದ್ದೀನಿ ಎನ್ನುವ ಮಾತನ್ನು ಈ ಶ್ಲೋಕದಲ್ಲಿ ಅವನು ವಿವರವಾಗಿ ತಿಳಿಸಲಾಗ್ತದೆ. ಹಾಗೆಯೇ ನೀನು ನನ್ನನ್ನು ಪಡ್ಕೊಳ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾನು ನೋಡಿ ಏಪ್ಯನ್ಯ ದೇವತಾ ಅಂದರೆ ಎಲ್ಲರೂ ಯಾರ್ಯಾರು ಅವಜಾನಂತಿ ಮೂಢ ಮನುಷ್ಯತನವ ಅಂದರೆ ಅಂತವಂತು ಫಲಂ ತ್ವೇಷ ತದ್ಭವ ಅತ್ಯಲ್ಪ ಮೇಧಸಾಂ ದೇವಾನ್ ದೇವ ಯಜೋಯಾಂತೆ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ಶ್ರದ್ಧೆ ಇರ್ತದೆ. ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ತಾರೆಯೋ ಆ ರೂಪದಲ್ಲಿ ಅವರು ಅವರನ್ನೇ ಪಡ್ಕೊಳ್ತಾರೆ ಅಂಥೇಳಿ.
ಯಾಂತಿ ದೇವರತನ್ ದೇವನ್ ಪಿತೃಜ್ಞಾತಿ ಪಿತೃವತ ಭೂತಾನಿ ಯಾಂತಿ ಭೂತೇಜ್ಯ ಮಧ್ಯ ಜಿನೋಪಿ ಮಾಮ್ ಅಂತೇಳಿ. ಅಂದರೆ ಯಾರ್ಯಾರಿಗೆ ಯಾವ್ಯಾವುದರಲ್ಲಿ ಶ್ರದ್ಧೆ ಇರ್ತದೋ ಅದನ್ನು ಅವರವರು ಅದನ್ನು ಪಡ್ಕೊಳ್ತಾರೆ. ಹಾಗಾಗಿ ಅದು ನಾನು ಶ್ರದ್ಧೆಯನ್ನು ನಾನು ಕೊಡ್ತೀನಿ. ಹಾಗೆಯೇ ನನ್ನನ್ನು ಯಾರು ತಿಳಿತಾರೆಯೋ ಅವರು ಮಾತ್ರ ಸತ್ಯಲೋಕದಲ್ಲಿ ಬರ್ತಾರೆ. ಇನ್ನು ನನ್ನನ್ನು ತಿಳಿದೇ ಇರ್ತಕ್ಕಂಥವ್ರು ಮತ್ತೆ ಮತ್ತೆ ಈ ಜನನ ಮರಣ ಚಕ್ರದಲ್ಲಿ ದ್ವಾಪರ ಮತ್ತು ಕಲಿಯುಗದಲ್ಲಿ ಬರ್ತಾರೆ ಹೊರತು ಅದಕ್ಕಿಂತ ಅತೀತರಾಗಿ ಅವರು ಬರೋದಿಲ್ಲ ಎನ್ನುವ ಮಾತನ್ನು ಅವನು ಹೇಳ್ತಾನೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ, ನಾವು ಹೇಗೆ ಪಂಚೇಂದ್ರಿಯಗಳಿಂದ ಅತೀತರಾಗಿ ಒಬ್ಬ ಪರಮಾತ್ಮನನ್ನು ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು ಅಂತ ಹೇಳ್ತಾರೆ. ಇಲ್ಲಿ ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಗುರು ಅನ್ನುವ ಮಾತನ್ನು ಇಲ್ಲಿ ವಿಶೇಷವಾಗಿ ಹೇಳಲಾಗ್ತದೆ. ಯಾತಕ್ಕೆ ಹೇಳಲಾಗ್ತದೆ ಅಂದರೆ, ನಾವು ಪಂಚೇಂದ್ರಿಯಗಳ ವಶರಾಗಿರ್ತೀವಿ, ಅಥವಾ ಈ ಪ್ರಕೃತಿ ಅಂದರೆ ಪಂಚಭೂತಗಳ ವಶವಾಗಿರ್ತೀವಿ, ಅಥವಾ ದೇಹಾಭಿಮಾನದಲ್ಲಿ ಬಂದಿರ್ತೀವಿ, ಅಥವಾ ರಾವಣನ ಸಂಸ್ಕಾರಕ್ಕೆ ನಾವು ವಶವಾಗಿರ್ತೀವಿ. ಜೊತೆಯಲ್ಲಿ ಈ ಜಗತ್ತಿನ ಎಲ್ಲ ವಿಕರ್ಮಗಳ ವಶರಾಗಿರ್ತೀವಿ ನಾವು. ಆದರೆ ಇದರಿಂದ ನಮ್ಮ ಬುದ್ಧಿಯೋಗವನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಳ್ಬೇಕು. ಅಂದರೆ ಈ ಜಗತ್ತಿನಿಂದ ನಮ್ಮ ಮನಸ್ಸನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು, ಶರೀರದಿಂದ ನಮ್ಮ ಮನಸ್ಸನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು, ಪಂಚ ಇಂದ್ರಿಯಗಳಿಂದ ನಮ್ಮ ಮನಸ್ಸನ್ನು ವಿತ್ಡ್ರಾ ಮಾಡಿಕೊಂಡು ನಮ್ಮ ಮನಸ್ಸನ್ನು ಅನನ್ಯಾಶ್ಚಿಂತೆಯಂತ್ಯೋ ಮಾಂ ಅಂತ ಹೇಳಿ ಕರೆಯಲಾಗ್ತದೆ. ಅಂದರೆ ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರೆಯೋ, ಅಂದರೆ ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು, ಅಂದರೆ ನನ್ನ ಜೊತೆಯಲ್ಲಿಯೇ ಮನಸ್ಸನ್ನು ಬುದ್ಧಿಯೋಗವನ್ನು, ಅಂದರೆ ಈ ಎಲ್ಲ ಎಲ್ಲೆಲ್ಲಿ ಮನಸ್ಸು ನಮ್ಮದು ಅಟ್ಯಾಚ್ಮೆಂಟ್ ಆಗಿದೆಯೋ ಅದರಿಂದ ವಾಪಸ್ ತಕ್ಕೊಂಡು ನಮ್ಮ ಮನಸ್ಸನ್ನು ಅನನ್ಯಾಶ್ಚಿಂತೆ ಒಬ್ಬ ಪರಮಾತ್ಮನಲ್ಲಿ ನಾವು ಬುದ್ಧಿಯೋಗವನ್ನು ಇಡ್ತಕ್ಕಂಥದ್ದು. ಅಂದರೆ ಸದಾ ಕಾಲಕ್ಕೆ ಅನನ್ಯವಾಗಿ ಭಗವಂತನ ಚಿಂತನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಪಡ್ಕೊಂಡಾಗ, ಆ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ, ಒಬ್ಬ ಪರಮಾತ್ಮನಲ್ಲಿಯೇ ನಮ್ಮೆಲ್ಲ ಮನಸ್ಸನ್ನು ನಾವು ಇಡ್ತೀವಿ, ಅಂದರೆ ಪ್ರೀತಿಯನ್ನು ಇಡ್ತಾ ಹೋಗ್ತೀವಿ. ಆಗ ನಮಗೆ ದೇಹಾಭಿಮಾನ ಇರೋದಿಲ್ಲ, ಯಾವುದೇ ಅಟ್ಯಾಚ್ಮೆಂಟ್ ಮೋಹ ಇರೋದಿಲ್ಲ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳ ವಶರಾಗಿರೋದಿಲ್ಲ, ಜೊತೆಯಲ್ಲಿ ಈ ಪಂಚತತ್ವಗಳ ವಶವೂ ಆಗಿರೋದಿಲ್ಲ. ಆಗ ಅಂಥವರ ಯೋಗಕ್ಷೇಮಂ ವಹಾಂ ಯಹಂ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಅಂದರೆ ಅಂಥವರ ಒಂದು ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ. ವಹಾಮ್ಯಹಂ ಅಂದರೆ ಯೋಗಕ್ಷೇಮಂ ಅನನ್ಯಾಶ್ಚಿಂತೆಯಂತು, ಅಂದರೆ ಅನನ್ಯವಾಗಿ ನನ್ನ ಚಿಂತನೆ ಮಾಡೋರನ್ನ, ಅನನ್ಯವಾಗಿ ನನ್ನ ಮೇಲೆ ನಿಶ್ಚಯವನ್ನು ಇಟ್ಟೋರನ್ನ, ಅಂದರೆ ಭಗವಂತನ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಏಕ್ ಬಾಪ್ ದೂಸರಾನ ಕೋಯಿ ಅಂತ, ಏಕ್ ಭಗವಾನ್ ಅವ್ರ ಕೋಯಿ ನಯಿ ಅಂತ, ಅಂದರೆ ಒಬ್ಬ ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವ ಒಂದು ಮನಸ್ಥಿತಿಯನ್ನು ಯಾರು ರೂಪಿಸ್ಕೊಳ್ತಾರೆ ಅವರ ಯೋಗಕ್ಷೇಮ ನನ್ನದು ಅಂತ ಹೇಳ್ತಾರೆ. ಅಂದರೆ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಅವರ ಯಾವುದೇ ಅವ್ರು ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಬೇಕಾಗ್ತದೆ. ಒಬ್ಬ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಯಾರು ತಪಸ್ವಿಗಳೇನು ಮಾಡ್ತಾರೆ, ನನಗೆ ಅದು ಕೊಡಿ ಇದು ಕೊಡಿ ಇದು ಮಾಡಿ ನನಗೆ ಅಂತ ಹೇಳ್ಬಿಟ್ಟು ಅವರು ಕೆಲವು ಬೇಡಿಕೆಗಳನ್ನ ಇಡ್ತಾರೆ. ಆದರೆ ಈ ಭಕ್ತ ಬೇಡಿಕೆ, ಭಗವಂತ ನೀನು ನನಗೇನು ಕೊಡಬೇಕಾಗಿದೆಯೋ ಅದನ್ನು ನೀನು ಕೊಟ್ಬಿಡು ಅಂತ ಹೇಳ್ತಾನೆ. ನಾನು ಇಂಥದ್ದು ಅಂತೇಳಿ ಕೇಳೋದಿಲ್ಲ, ಯಾಕಂದರೆ ನಾನು ಕೇಳಿದ್ರೆ ಇಟ್ ಈಸ್ ಎ ಲಿಮಿಟೇಷನ್, ಒಂದು ಲಿಮಿಟಲ್ಲಿ ಬರ್ತೀನಿ. ಆದರೆ ನೀನು ನನಗೆ ಕೊಡಬೇಕಾದ್ರೆ ಅದರ್ ಇಸ್ ನೋ ಲಿಮಿಟ್. ಹಾಗಾಗಿ ನಿನಗೇನು ಅನ್ನಿಸ್ತದೆಯೋ ನನಗೆ ಕೊಡಬೇಕು ಅಂತ, ನಾನು ಯಾವುದಕ್ಕೆ ಯೋಗ್ಯನಾಗಿದ್ದೀನಿ ಸಮರ್ಥನಾಗಿದ್ದೀನಿ ಅದನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಯೂ ಸಹಿತವಾಗಿ ನಮ್ಮ ಯೋಗಕ್ಷೇಮವನ್ನು, ಅಂದರೆ ನಾವು ಭಗವಂತನಲ್ಲಿ ನಿಶ್ಚಯವನ್ನಿಟ್ಟಾಗ ನಮ್ಮೆಲ್ಲ ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅಥವಾ ಯಾವ ರೀತಿ ಸಹಾಯ ಮಾಡಬೇಕು ಮಾಡಬಾರ್ದು ಎಲ್ಲವೂ ಸಹಿತ ಭಗವಂತನದು. ಹಾಗಾಗಿ ನಮ್ಮ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಭಗವಂತನದ್ದಾಗ್ತದೆ. ಭಗವಂತ ಗೀತಾಚಾರ್ಯ ಹೇಳ್ತಾನೆ, ಅವರ ಎಲ್ಲ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತೇಳಿ. ಹಾಗಾಗಿ ನಮ್ಮ ಬುದ್ಧಿಯೋಗವನ್ನು ಈ ಎಲ್ಲ ಪ್ರಪಂಚದ ಸಂಬಂಧಗಳಿಂದ ಹೊರಗಡೆ ತೆಗೆದು ನಾವು ಒಬ್ಬ ಭಗವಂತನಲ್ಲಿ ನಮ್ಮ ಶ್ರದ್ಧೆಯನ್ನು ಇಡೋಣ ಅಂತ ಹೇಳ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ಓಂ ಶಾಂತಿ.